ನಮ್ಮ ರಾಜ್ಯದ ಜನರ ಗಮನ ಸೆಳೆದಂಥ ಮತ್ತು ದಸರಾ ಮಹೋತ್ಸವದಲ್ಲಿ 8 ಸಲ ಅಂಬಾರಿ ಹೊತ್ತಂಥ ಅರ್ಜುನ್ ಆನೆ ಪುಂಡಾನೆ ಕಾರ್ಯಾಚರಣೆಯಲ್ಲಿ ಹುತಾತ್ಮರ ಆಗಿದ್ದಿತ್ತು. ಹೀಗಾಗಿ ಅದು ನಮ್ಮೆಲ್ಲರಿಗೆ, ಇಡೀ ರಾಜ್ಯದ ಜನತೆಗೆ ಅತ್ಯಂತ ದುಃಖದ ಸಂಗತಿಯಾಗಿತ್ತು. ಏಕೆಂದರೆ ಈ ಆನೆ ಇವತ್ತು ಖೆಡ್ಡಾ ಕಾರ್ಯಾಚರಣೆಯಲ್ಲಿ 1968ರಲ್ಲಿ ಈ ಆನೆಯನ್ನು ಸೆರೆ ಹಿಡಿದು ಇವತ್ತು ನಾಗರಹೊಳೆ ಬೆಲ್ಲೆ ನಮ್ಮ ಆನೆ ಕ್ಯಾಂಪಲ್ಲಿ ಅದನ್ನು ಇಡಲಾಗಿತ್ತು. ಅದಾದ ಮೇಲೆ ಆನೆಗೆ ಎಲ್ಲ ರೀತಿಯ ತರಬೇತಿಯನ್ನು ಕೊಟ್ಟು ಇವತ್ತು 2012ರಿಂದ ಈ ದಸರಾ ಮಹೋತ್ಸವದಲ್ಲಿ ನಮ್ಮ ಜಂಬೂ ಸವಾರಿಗೆ ಈ ಆನೆಯನ್ನು ನಾವೆಲ್ಲ ಬಳಸ್ತಾ ಇದ್ದೀವಿ. ಇವತ್ತು ಸುಮಾರು 8 ಸಲ 850 kgಯ ಅಂಬಾರಿ ಹೊತ್ತು ಇವತ್ತು ಚಾಮುಂಡೇಶ್ವರಿ ದೇವರ ವಿಗ್ರಹ ಹೊತ್ತು ಏನು ವಿಶ್ವವಿಖ್ಯಾತ ದಸರಾ ಇದೆ, ಈ ದಸರಾ ಮಹೋತ್ಸವದ ಅತ್ಯಂತ ಮಹತ್ವದಾದಂಥದ್ದು ಮತ್ತು ಎಲ್ಲರ ಗಮನ ಸೆಳೆಯುವಂಥದ್ದು. ಲಕ್ಷಾಂತರ ಜನ ಏನು ಇವತ್ತಿನ ದಿವಸ ಸೇರ್ತಾರೆ. ಅದು ಜಂಬೂ ಸವಾರಿಗಾಗಿ ಅದು ನೋಡಲಿಕ್ಕೆ ಜನ ಬರ್ತಾರೆ. ಅಂಥ ಒಂದು ಆನೆ 2019 ನಂತರ ವಯಸ್ಸಾಗಿದೆ ಅಂತ ಹೇಳಿ ನಿಶಾನೆ ಆನೆಯಾಗಿ ಹೋದ ಸಲ ದಸರಾ ಮಹೋತ್ಸವದಲ್ಲಿ ಇವತ್ತು ಅರ್ಜುನ್ ಆನೆ ಭಾಗವಹಿಸಿದ್ದಿತ್ತು. ಹೀಗಾಗಿ ಅರ್ಜುನನು ಇವತ್ತು ನಮ್ಮಿಂದ ದೂರ ಹೋಗ್ತಾನೆ ಅಂತೇಳಿ ನಮ್ಮ ಯಾರಿಗೂ ಅನ್ನಿಸಿರಲಿಲ್ಲ. ಅವತ್ತು ದುರದೃಷ್ಟವಶಾತ್ ಒಂದು ಪುಂಡಾನೆಗೆ ಅದರ ಕಾರ್ಯಾಚರಣೆ, ಯಾಕೆಂದರೆ ಹಿಂದೆನೂ ಅರ್ಜುನ್ ಆನೆಗೆ ನಮ್ಮ ಅಧಿಕಾರಿಗಳು ಸುಮಾರು ಸಲ ಪುಂಡಾನೆಯನ್ನು ಸೆರೆ ಹಿಡಲಿಕ್ಕೆ ಹುಲಿ ಕಾರ್ಯಾಚರಣೆಯಲ್ಲಿ, ನಿಮ್ಮ ಇವತ್ತು ಚಿರತೆ ಕಾರ್ಯಾಚರಣೆಯಲ್ಲಿ ಭಾಳ ಯಶಸ್ವಿಯಾಗಿ ಬಳಸಿಕೊಂಡಿದ್ದರು. ಇವಾಗ ಅದರ ಬಗ್ಗೆ ನಾನು ಅವತ್ತೇ ಇಲ್ಲಿಗೆ ಭೇಟಿ ಕೊಟ್ಟಿದ್ದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಹೇಳಿದರು, ನಾವು ಎರಡೂ ಕಡೆ ಇವತ್ತೇನು ಎಸ್ಲೂರಿನಲ್ಲಿ ನಮ್ಮ ಇಲ್ಲಿನೂ ಒಂದು ಏನು ಇಲ್ಲಿ ಆನೆ ಮೃತಪಟ್ಟಿತ್ತು, ಆ ಸ್ಥಳದಲ್ಲೂ ಒಂದು ಸ್ಮಾರಕ ಮಾಡ್ತೀವಿ ಅಂತ ಹೇಳಿದ್ದೇವೆ. ಮತ್ತು ಬೆಲ್ಲೆಯಲ್ಲಿ ಎಲ್ಲಿ ನಮ್ಮ ಸಾಕಾನೆಗೆ ಅದರ ವಾಸಸ್ಥಾನ ಇತ್ತು, ಅಲ್ಲಿ ಒಂದು ಸ್ಮಾರಕ ಮಾಡ್ತೀವಿ ಅಂತ ಹೇಳಿದ್ದೇವೆ. ಹೀಗಾಗಿ ಇವತ್ತು ಆ ಸ್ಮಾರಕಕ್ಕೆ ನಾನು, ಮಾನ್ಯ ಉಸ್ತುವಾರಿ ಮಂತ್ರಿಗಳಾದಂಥ ರಾಜಣ್ಣ ಅವರು, ಶಾಸಕ ಮಿತ್ರರಾದಂಥ ಮಂಜು ಅವರು, ಮತ್ತು ಶಿವಲಿಂಗೇಗೌಡರು, ನಮ್ಮ ಮುರಳಿಯವರು, ನಮ್ಮ ಹಿರಿಯ ಅಧಿಕಾರಿಗಳು, ಅನೇಕ ಇಲ್ಲಿ ಪ್ರಮುಖರು ಎಲ್ಲ ಸೇರಿ ಇವತ್ತು ಶಂಕುಸ್ಥಾಪನೆ ಮಾಡಿದ್ದೇವೆ. ಆದಷ್ಟು ಶೀಘ್ರದಲ್ಲಿ ಈ ಹುತಾತ್ಮ ಅರ್ಜುನ್ ಆನೆಯ ಸ್ಮಾರಕ ಕೆಲಸ ಪ್ರಾರಂಭ ಆಗ್ತದೆ. ಒಂದು 2-3 ತಿಂಗಳ ಒಳಗಾಗಿ ಇವತ್ತು ಇದನ್ನು ಪೂರ್ತಿ ಮಾಡಿ ಅದನ್ನು ಜನರಿಗಾಗಿ ಲೋಕಾರ್ಪಣೆ ಮಾಡ್ತೀವಿ ಅನ್ನುವಂಥ ಒಂದು ಮಾತನ್ನು ಇಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನೋಡಿದ್ದು ಅರಣ್ಯ ಇಲಾಖೆ ಅಧಿಕಾರಿಗಳ ಜೊತೆಲೆಲ್ಲ ಚರ್ಚೆ ಮಾಡಿ ಅದರ ಬಗ್ಗೆ ಅಂತಿಮವಾದಂಥ ಒಂದು ತೀರ್ಮಾನವನ್ನು ನಾವು ತೆಗೆದುಕೊಳ್ತೇವೆ. ಇದೇ ಭಾಳಷ್ಟು ವಿಷಯಗಳಿದ್ದಾವೆ. ಅರಣ್ಯ ಪ್ರದೇಶದ ಒಳಗಡೆ ರಸ್ತೆ ಮಾಡಬೇಕು ಅಂತ ಹೇಳಿದ್ರು, ನಾವೆಲ್ಲ ಕೆಲವೊಂದು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಕಾಯ್ದೆಗಳಿದ್ದಾವೆ, ನಿಯಮಗಳಿದ್ದಾವೆ, ಅವೆಲ್ಲವನ್ನು ನಾವು ಅನುಸರಣೆ ಮಾಡಬೇಕಾಗ್ತದೆ. ಅದೆಲ್ಲವನ್ನು ವಿಚಾರ ಮಾಡಿ ಆಲೋಚನೆ ಮಾಡಿ ನಾವು ತೀರ್ಮಾನವನ್ನು ತೆಗೆದುಕೊಳ್ತೀವಿ. ಈಗಾಗಲೇ ಇದನ್ನು 50 ಲಕ್ಷ ವೆಚ್ಚದಲ್ಲಿ ಬರೀ ಸ್ಮಾರಕ ನಿರ್ಮಾಣ ಮಾಡ್ತಾ ಇದ್ದೇವೆ. ಮತ್ತು ಅದಕ್ಕೆ ಇನ್ನೂ ಅಭಿವೃದ್ಧಿ ಮಾಡುವಂಥದ್ದಕ್ಕೆ ಹಣದ ಸಮಸ್ಯೆ ಇಲ್ಲ. ಅದಕ್ಕೆ ಎಷ್ಟು ಹಣ ಬೇಕಾದರೂ ಖರ್ಚು ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ನಾನು ಅದಕ್ಕೆ ಹೇಳಿದೆ, ಪ್ರವಾಸಿಗರು ಬರಬೇಕು ಅನ್ನುವಂಥ ಇಚ್ಛೆ ಇರ್ತದೆ, ಆಸಕ್ತಿ ತೋರಿಸ್ತಾರೆ. ಈ ವಿಷಯದ ಬಗ್ಗೆ ಇವತ್ತು 4 ಗಂಟೆಗೆ ನಮ್ಮ ಸಭೆ ಇದೆ, ಹಿರಿಯ ಅಧಿಕಾರಿಗಳ ಸಭೆ. ಮತ್ತು ಇಲ್ಲಿರುವಂಥ ಜನಪ್ರತಿನಿಧಿಗಳು, ಮಾನ್ಯ ಉಸ್ತುವಾರಿ ಮಂತ್ರಿಗಳಿದ್ದಾರೆ, ರಾಜಣ್ಣವರಿದ್ದಾರೆ, ಮಾನ್ಯ ಶಾಸಕರಿದ್ದಾರೆ, ಇವತ್ತು ಅನೇಕ ನಮ್ಮ ಪಕ್ಷದ ಹಿರಿಯ ಮುಖಂಡರುಗಳಿದ್ದಾರೆ. ಅವರೆಲ್ಲರ ಜೊತೆಯಲ್ಲಿ ಚರ್ಚೆ ಮಾಡಿ ಅಂತಿಮವಾದಂಥ ತೀರ್ಮಾನವನ್ನು ಮಾಡ್ತೇವೆ. ಇದು ಅದನ್ನು ಪ್ರಸ್ತಾಪ ನಾನು ಮಾಡಿದ್ದೇನೆ. ಅವ್ರಿಗೆ ಹೆಚ್ಚುವರಿಯಾಗಿ 10 ಲಕ್ಷ ರೂಪಾಯಿ ಪರಿಹಾರ ಕೊಟ್ಟಿದ್ದೇವೆ. ಇವತ್ತು ನಾವು 15 ಲಕ್ಷ ಕೊಡ್ತಾ ಇದ್ದೇವೆ ಪ್ರತಿಯೊಬ್ಬರಿಗೆ. ಇವತ್ತು ಆನೆ ತುಳಿತದಿಂದ ಮೃತಪಟ್ಟಂಥವರಿಗೆ ಈಗ ಅವರಿಗೆ 25 ಲಕ್ಷ ರೂಪಾಯಿ ಪರಿಹಾರ ಕೊಟ್ಟಿದ್ದೇವೆ. ಅವ್ರಿಗೆ ಉದ್ಯೋಗ ಕೊಡುವಂಥದ್ರ ಬಗ್ಗೆ ಪ್ರಸ್ತಾವನೆ ಇದೆ. ಪ್ರಸ್ತಾವನೆ ನಾನು ಸಚಿವ ಸಂಪುಟಕ್ಕೆ ನಮ್ಮೆಲ್ಲ ಸಚಿವರದೆಲ್ಲ ಸಹಕಾರ ತೆಗೆದುಕೊಂಡು ಸಲ್ಲಿಸ್ತೇನೆ. ನೋಡಿ, ನಾನು ಅಧಿಕಾರ ವಹಿಸಿಕೊಂಡ ನಂತರ ಇವತ್ತು ಏನು ಸುತ್ತೋಲೆ ಇದೆ, ಏನಿವತ್ತು ಪರಿಹಾರ 7.5 ಲಕ್ಷದಿದ್ದು 15 ಲಕ್ಷ ಆಗಿದೆ. ಈ ಪರಿಹಾರ ಏನು ನಾವು ಜಾಸ್ತಿ ಮಾಡಿದ್ದೇವೆ, ಅದಕ್ಕಿಂತ ಪೂರ್ವದಲ್ಲಿ ಈ ಘಟನೆ ನಡೆದಿದೆ. ಹೀಗಾಗಿ ಹಿಂದಿದ್ದಂಥ ಸರ್ಕಾರ ಅದಕ್ಕೆ ಇವತ್ತು ಪರಿಹಾರ ಕೊಟ್ಟಿಲ್ಲ. ಇದ್ರ ಬಗ್ಗೆ ಪರಿಶೀಲನೆ ಮಾಡ್ತೇವೆ.
ಈ ದಿವಸ ನಮ್ಮ ಅರಣ್ಯ ಸಚಿವರು ಆಗಮಿಸಿ ಬಹು ದಿವಸಗಳ ಬೇಡಿಕೆ ಈ ಭಾಗದ ಜನರದ್ದು. ಅರ್ಜುನ್ ಆನೆಯ ಸಾವಿನ ಸ್ಥಳದಲ್ಲಿ ಒಂದು ಸ್ಮಾರಕವನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಬೇಡಿಕೆ ಈ ಭಾಗದ ಎಲ್ಲ ಜನರು, ಮುಖಂಡರು ಮತ್ತು ಶಾಸಕರು ಎಲ್ಲರದ್ದು ಕೂಡ ಒತ್ತಾಯ ಇತ್ತು. ಆ ಒತ್ತಾಯದ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳ ನಿರ್ದೇಶನದಂತೆ ಈ ದಿವಸ ಅರಣ್ಯ ಸಚಿವರು, ನಾವು ಮತ್ತು ಚುನಾಯಿತ ಎಲ್ಲ ಪ್ರತಿನಿಧಿಗಳು ಕೂಡ ಶಂಕುಸ್ಥಾಪನೆಯನ್ನು ಮಾಡಿದ್ದೇವೆ. ಆದಷ್ಟು ಜಾಗ್ರತೆ ಈ ಸ್ಮಾರಕ ತಲೆ ಎತ್ತಿ ನಿಲ್ಲುತ್ತೆ. ಆನಂತರ ಮುಂದಿನ ದಿನಮಾನಗಳಲ್ಲಿ ಸಾರ್ವಜನಿಕರಿಗಿರ್ಬೋದು ಮತ್ತು ಬೇರೆ ಯಾರಿಗೇ ಇರ್ಬೋದು, ಈ ಒಂದು ಅರ್ಜುನ್ ಆನೆಗೆ ಗೌರವವನ್ನು ಸಲ್ಲಿಸ್ತಕ್ಕಂಥವ್ರಿಗೆ ಏನೆಲ್ಲ ಸೌಲಭ್ಯಗಳು ಬೇಕಾಗ್ತವೆ ಅವೆಲ್ಲವನ್ನು ಕೂಡ ಈ ಅರಣ್ಯ ಕಾಯ್ದೆಯ ಇತಿಮಿತಿನಲ್ಲಿ ಮುಂದೆ ಒದಗಿಸ್ತಕ್ಕಂಥ ಕ್ರಮವನ್ನು ತೆಗೆದುಕೊಳ್ತೇವೆ.